ನೀವೇನಾದರೂ ಈ ವಿಡಿಯೋ ನೋಡಕತ್ತಿದ್ರಿ ಅಂದ್ರೆ ನಿಮ್ದೊಂದು ಯೂಟ್ಯೂಬ್ ಚಾನಲ್ ಐತಿ. ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಒಂದು ವಿಡಿಯೋಗೆ ವ್ಯೂಸ್ ಬರ್ತಾವ, ಇನ್ನೊಂದು ವಿಡಿಯೋಗೆ ವ್ಯೂಸ ಬರಾಕತ್ತಿಲ್ಲ. ಆದ್ರೆ ಕೆಲವೊಂದು ಜನ ಯೂಟ್ಯೂಬರ್ಸ್ ಇದ್ದಾರೆ, ಕನ್ನಡ ಯೂಟ್ಯೂಬರ್ಸ. ಅವ್ರೇನಾದರೂ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅಂದ್ರೆ ಅವ್ರಿಗೆ ಲಕ್ಷಾಂತರ ವ್ಯೂಸ್ ಬರಾಕತ್ತಿದಾವ. ಅವರ ವಿಡಿಯೋಸ್ಗೆ ಕಮೆಂಟ್ಸ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ಬಟ್ ನನ್ನ ವಿಡಿಯೋಸ್ಗೆ ಈ ಥರ ಆಗತ್ತಿಲ್ಲ. ಏನು ವ್ಯತ್ಯಾಸ ಇರ್ಬೋದು? ಮತ್ತೊಂದು ಸ್ವಲ್ಪ ಜನ 50,000 ಸಬ್ಸ್ಕ್ರೈಬರ್ ಇಟ್ಕೊಂಡ 50,000 ರೂಪಾಯಿ ದುಡ್ಡನ್ನು ಗಳಿಸ್ತಾರೆ. ಅದೇ ಮತ್ತೊಬ್ಬರು 5 ಲಕ್ಷ ಸಬ್ಸ್ಕ್ರೈಬರ್ ಇಟ್ಕೊಂಡ 20,000 ಕೂಡ ಗಳಿಸ್ಲಿಕ್ಕೆ ಆಗಕತ್ತಿದ. ಸೊ ಏನು ಪ್ರಾಬ್ಲಮ್ ಇರ್ಬೋದು? ಸೊ ಈ ವಿಡಿಯೋ ಒಳಗೆ ಇದನ್ನ ನಾವು ಡಿಸ್ಕಸ್ ಮಾಡೋಣ. ಈ ವಿಡಿಯೋ ಒಳಗೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ 10 ಸಕ್ಸಸ್ಫುಲ್ ಸ್ಟ್ರಾಟಜೀಸ್ಗಳನ್ನು ಯೂಸ್ ಮಾಡಿಕೊಂಡು ಯಾವ ಥರ ನಿಮ್ಮ ಲಾಯಲ್ ಕಮ್ಯುನಿಟಿಯನ್ನು ಬಿಲ್ಡ್ ಮಾಡೋದು ಅಂತೇಳಿ. ಇದು ಯಾವುದೂ ರ್ಯಾಂಡಮ್ ಟಿಪ್ಸ್ ಇಲ್ಲ, ಎಲ್ಲ ಟೆಸ್ಟ್ ಮಾಡಿರುವಂಥ ಸ್ಟ್ರಾಟಜೀಸ್ ಇದಾವೆ. ಸೊ ವಿಡಿಯೋಸನ್ನು ಎಂಡ್ವರೆಗೂ ನೋಡ್ರಿ, ಎಲ್ಲವನ್ನ ಅರ್ಥ ಮಾಡ್ಕೊಡ್ರಿ. ನಿಮ್ಮ ಚಾನಲನ್ನು ಗ್ರೋ ಮಾಡಲಿಕ್ಕೆ ಹೆಲ್ಪ್ ಆಗ್ತೈತಿ. ಫಸ್ಟ್ ಆಫ್ ಆಲ್, ಹೊಸ ಯೂಟ್ಯೂಬರ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ನಿಮ್ಮ ವ್ಯೂಸ್ಗಿಂತ ನಿಮ್ಮ ಕಮ್ಯುನಿಟಿ ಬಹಳ ಇಂಪಾರ್ಟೆಂಟ್ ಇರ್ತೈತಿ. ನೋಡ್ರಿ, ಥಿಂಕ್ ಮಾಡ್ರಿ, ನಿಮ್ಗೆ ಒಂದು ವಿಡಿಯೋಗೆ 1 ಲಕ್ಷ ವ್ಯೂಸ್ ಬಂತ. ಆದರೆ ಈ 1 ಲಕ್ಷ ವ್ಯೂಸ್ ಬಂದಿರೋದ ಎಲ್ಲ ಬೇರೆ ಬೇರೆ ವ್ಯೂವರ್ಸ್ ಆಗಿದ್ರು ಅಂದ್ರೆ ಇದರಲ್ಲಿ ಏನೂ ಯೂಸ್ ಇಲ್ಲ. ಅವ್ರು ನೋಡ್ತಾರ, ಆಮೇಲೆ ಹೋಗ್ಬಿಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಆಮೇಲೆ ನಿಮ್ಮ ನೆಕ್ಸ್ಟ್ ವಿಡಿಯೋಸ್ಗಳನ್ನು ನೋಡೋದೇ ಇಲ್ಲ. ಅದೇ ಇನ್ನೊಂದು ಥರ ಥಿಂಕ್ ಮಾಡಿ ನೋಡ್ರಿ, ನಿಮ್ಮ ವಿಡಿಯೋಗೆ 5,000 ವ್ಯೂಸ್ ಬಂದಿದಾವ. ಆ 5,000 ಒಳಗಡೆ ಆಲ್ಮೋಸ್ಟ್ 500 ಜನ ಕಮೆಂಟ್ ಮಾಡಿದಾರ, ಲೈಕ್ ಮಾಡಿದಾರ, ಆಮೇಲೆ ನಿಮ್ಗೆ ಭಾಳಷ್ಟು ಕ್ವಶನ್ಸ್ಗಳನ್ನು ಕೇಳಾಕತ್ತಿದ್ದಾರೆ. ಯಾವ್ದು ಬೆಟ್ರೆ? ಆ್ಯಕ್ಚುಲಿ 5,000 ಇರೋ ಕಮ್ಯುನಿಟಿನೇ ಬೆಟರ್ 1 ಲಕ್ಷ ವ್ಯೂಸ್ಗಿಂತ. ಯಾಕಂದರೆ ಈ 5,000 ಜನ ಏನಿದಾರಲ್ಲ, ಇವರು ನಿಮ್ಮ ಹಾರ್ಡ್ ಕೋರ್ ಫ್ಯಾನ್ಸ್ ಇದ್ದಾರೆ. ಇವರಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ಭಾಳ ಚೆನ್ನಾಗಿ ಬೆಳೀತೈತಿ. ಇವರಿಂದನೇ ನೀವು ದುಡ್ಡು ಮಾಡ್ಬೋದು, ಇವರಿಂದನೇ ನೀವು ನಿಮ್ಮ ಕಮ್ಯುನಿಟಿಯನ್ನು ಬೆಳೆಸ್ಬೋದು. ಆ 1 ಲಕ್ಷ ರ್ಯಾಂಡಮ್ ವ್ಯೂಸಿಂದ ಅಲ್ಲ. ಇಲ್ಲಿ 3 ಪಾಯಿಂಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ನಿಮ್ಮ ಕಮ್ಯುನಿಟಿ ಎಷ್ಟು ಸ್ಟ್ರಾಂಗ್ ಇರ್ತೈತಲ್ಲ, ಅಷ್ಟು ನಿಮ್ದು ರೆವೆನ್ಯೂ ಚಲೋ ಬರ್ತೈತಿ. ನೋಡ್ರಿ, ನಿಮ್ದು 5,000 ಜನ ಏನಾದರೂ ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ಆ 5,000 ಜನ ನಿಮ್ಮ ವಿಡಿಯೋಗೋಸ್ಕರ ಕಾಯಕತ್ತಿದ್ರು ಅಂದರೆ ಅದೇ ನಿಜವಾದ ಕಮ್ಯುನಿಟಿ. ಅವರಿಗೆ ನೀವು ಕೋರ್ಸ್ಗಳನ್ನು ಸೆಲ್ ಮಾಡ್ಬೋದು, ಅವರಿಗೆ ಪ್ರಾಡಕ್ಟ್ಸ್ಗಳನ್ನು ಕೂಡ ಸೆಲ್ ಮಾಡ್ಬೋದು. ಯಾಕಂದರೆ ಇವ್ರು ನಿಮ್ಮನ್ನು ಗುರು ಅಂತೇಳಿ ನಂಬಿರ್ತಾರೆ. ಸೊ ಎಷ್ಟು ಕಡಿಮೆ ಕಮ್ಯುನಿಟಿ ಇದ್ರೂ ಪ್ರಾಬ್ಲಮ್ ಇಲ್ಲ, ಆದರೆ ಲಾಯಲ್ ಕಮ್ಯುನಿಟಿ ಇರೋದು ಭಾಳ ಇಂಪಾರ್ಟೆಂಟ್ ಐತಿ. ಎರಡನೇದಾಗಿ, ಈ 5,000 ಜನ ಅಥವಾ ಈ ಸಣ್ಣ ಕಮ್ಯುನಿಟಿ ಏನಿದಾವಲ್ಲ, ಇವ್ರು ಜಾಸ್ತಿ ಕಮೆಂಟ್ಸ್ ಮಾಡ್ತಾರೆ, ಪ್ರತಿಯೊಂದು ವಿಡಿಯೋಗೂ ಕಮೆಂಟ್ಸ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಕ್ವಶನ್ಸ್ಗಳನ್ನು ಕೇಳ್ತಾರೆ, ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಿರ್ತಾರೆ. ಇದರಿಂದ ನೀವು ಲೈಫ್ ಒಳಗೆ ಬೆಳಿತೀರಿ, ಅವರು ಕೂಡ ಬೆಳಿತಾರೆ. ಮತ್ತು ಈ ಪಾಯಿಂಟ್ ಯೂಟ್ಯೂಬ್ಗೆ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಯೂಟ್ಯೂಬ್ ಬರೀ ನಿಮ್ಮ CTR ಥಂಬ್ನೇಲ್ ಇದಷ್ಟೇ ನೋಡಂಗಿಲ್ಲ, ಕಮೆಂಟ್ಸ್ಗಳನ್ನು ಕೂಡ ನೋಡ್ತೈತಿ, ಎಷ್ಟು ಜನ ಲೈಕ್ ಮಾಡ್ತಾರೆ ನೋಡ್ತೈತಿ. ಯಾಕಂದರೆ ಎಷ್ಟು ಕಮ್ಯುನಿಕೇಷನ್ ಚೆನ್ನಾಗಿ ಆಗತ್ತೈತಲ್ಲ, ಅಷ್ಟು ಗೊತ್ತಾಗ್ತೈತಿ ಈ ವಿಡಿಯೋ ಒಳಗಡೆ ಜಾಸ್ತಿ ವ್ಯಾಲ್ಯೂ ಸಿಗಾಕತ್ತೈತಿ ಅಂತೇಳಿ. ಮೂರನೇದಾಗಿ, ಇದು ಕನ್ನಡಿಗರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನೋಡ್ರಿ, ನಮ್ಮ ಜನಸಂಖ್ಯೆ ಬರೀ 6 ರಿಂದ 7 ಕೋಟಿ ಐತಿ. ಅದರೊಳಗೆ 4 ಕೋಟಿ ಜನ ಇವಾಗ ಆಲ್ರೆಡಿ ಇಂಟರ್ನೆಟನ್ನು ಯೂಸ್ ಮಾಡಕತ್ತಿದ್ದಾರೆ. ಅಂದರೆ ನಮ್ದು ಅಷ್ಟೇ ಬ್ಯಾಂಡ್ವಿಡ್ತ್ ಐತಿ. ಸೊ ನಮ್ಮ ಕಮ್ಯುನಿಟಿ ಚಿಕ್ಕದಾಗಿದಾವ. ಬಟ್ ಈ ಚಿಕ್ಕದಾಗಿರೋ ಕಮ್ಯುನಿಟಿ ಒಳಗಡೆ ನೀವು ಜಾಸ್ತಿ ಪ್ರಾಂಪ್ಟಾಗಿ ಕೆಲಸ ಮಾಡಿದ್ರಿ ಅಂದರೆ ನಿಮ್ಗೆ ಒಳ್ಳೆ ಒಂದು ಕಮ್ಯುನಿಟಿಯನ್ನು ಬಿಲ್ಡ್ ಮಾಡೋಕೆ ಒಂದು ಹಾದಿ ಸಿಗ್ತೈತಿ. ಸೊ ಇಲ್ಲಿ ರಿಲೇಷನ್ಶಿಪ್ ಬಿಲ್ಡ್ ಮಾಡೋಕೆ ನಿಮ್ಗೊಂದು ಅಪಾರ್ಚುನಿಟಿ ಸಿಗ್ತೈತಿ. ಅದೇ ಏನಾದರೂ ಕೋಟ್ಯಾಂತರ ಮಂದಿ ನೋಡಕತ್ತಿದ್ರೆ ಅಂದ್ರೆ ನೀವು ಎಷ್ಟಂತ ಕಮ್ಯುನಿಟಿ ಬಿಲ್ಡ್ ಮಾಡೋಕೆ ಟ್ರೈ ಮಾಡ್ತೀರಿ, ಭಾಳ ಡಿಫಿಕಲ್ಟ್ ಆಗ್ತೈತಿ ದೊಡ್ಡ ಕಮ್ಯುನಿಟಿ ಬಿಲ್ಡ್ ಮಾಡೋಕೆ. ಅದೇ ಏನಾದರೂ ನಿಮ್ದು ಸ್ವಲ್ಪ ಜನ ಇದ್ರು ಅಂದ್ರೆ 10,000 20,000 ಇಷ್ಟೇ ಜನ ಇದ್ರು ಅಂದ್ರೆ ನಿಮ್ಮೊಂದು ಕಮ್ಯುನಿಟಿ ಚೆನ್ನಾಗಿ ಬೆಳಿತೈತಿ, ಒಬ್ರಿಗೊಬ್ರಿಗೆ ಗೊತ್ತಾಗ್ತೈತಿ, ನಿಮ್ಮ ಕಮ್ಯುನಿಕೇಷನ್ಸ್ ಎಲ್ಲ ಚೆನ್ನಾಗಿರ್ತಾವ. ಸೊ ಈ ಎಲ್ಲ ಕಾರಣಗಳಿಂದ ಲಾಯಲ್ ಕಮ್ಯುನಿಟಿಯನ್ನು ಬಿಲ್ಡ್ ಮಾಡೋದು ಭಾಳ ಇಂಪಾರ್ಟೆಂಟ್. ಬಟ್ ಈ ಲಾಯಲ್ ಕಮ್ಯುನಿಟಿಯನ್ನು ಯಾವ ಥರ ಬಿಲ್ಡ್ ಮಾಡಬೇಕಾ? ಒಂದು ಪ್ರಾಸೆಸ್ ಇರಬೇಕಲ್ಲ, ಹಾಗೆ ಲಾಯಲ್ ಕಮ್ಯುನಿಟಿ ಬಿಲ್ಡ್ ಆಗಂಗಿಲ್ಲ. ಅದನ್ನು ಯಾವ ಥರ ಮಾಡಬೇಕು ಅಂತೇಳಿ ನಾನು ನಿಮಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವಾಗ ನಿಮಗೆ ಗೊತ್ತಾಯ್ತಾ ಲಾಯಲ್ ಕಮ್ಯುನಿಟಿ ಎದಕ್ಕೆ ಇಂಪಾರ್ಟೆಂಟ್ ಐತಿ ಅಂತೇಳಿ. ಬಟ್ ಈ ಲಾಯಲ್ ಕಮ್ಯುನಿಟಿಯನ್ನು ಯಾವ ಥರ ಬಿಲ್ಡ್ ಮಾಡಬೇಕಾ, ಯಾವ ಥರ ಜನರ ಟ್ರಸ್ಟನ್ನು ಗಳಿಸ್ಬೇಕಾ? ಭಾಳ ಸಿಂಪಲ್ ಐತಿ. ಮೊದಲನೇದಾಗಿ, ನಿಮ್ಮ ವ್ಯೂವರ್ಸ್ ಯಾವಾಗ ಕಮೆಂಟ್ ಮಾಡ್ತಾರಲ್ಲ, ಆ ಕಮೆಂಟ್ಗಳಿಗೆ 1 ರಿಂದ 2 ಗಂಟೆ ಒಳಗಡೆ ರೆಸ್ಪಾಂಡ್ ಮಾಡಿರಿ. ಮತ್ತು ರೆಸ್ಪಾನ್ಸ್ಗಳನ್ನು ರೋಬೋಟ್ ಥರ ರೆಸ್ಪಾಂಡ್ ಮಾಡಬೇಡ್ರಿ. ಇವಾಗ ಯಾರಾದರೂ ವಿಡಿಯೋಗೆ ಕಮೆಂಟ್ ಮಾಡಿದ್ರಿ ಅಂತ ಅಂದ್ಕೊಡ್ರಿ. ಫಾರ್ ಎಕ್ಸಾಂಪಲ್, ವಿಡಿಯೋ ತುಂಬ ಚೆನ್ನಾಗಿದೆ ಅಂತೇಳಿ ಕಮೆಂಟ್ ಮಾಡಿದ್ರೆ ಅದಕ್ಕೆ ನೀವು ಬರೀ ಥ್ಯಾಂಕ್ ಯು ಅಂತೇಳಿ ಕಮೆಂಟ್ ಮಾಡಬೇಡ್ರಿ. ನೀವೇನು ಮಾಡಬೇಕಾ? ಓಕೆ, ನೀವು ಥ್ಯಾಂಕ್ ಯು ಅಂತ ಹೇಳ್ರಿ, ಥ್ಯಾಂಕ್ ಯು, ಬಟ್ ನಿಮಗೆ ಈ ವಿಡಿಯೋದಲ್ಲಿ ಯಾವ ಪಾರ್ಟ್ ಇಷ್ಟ ಆಯ್ತಾ, ಸೊ ಯಾವ ಒಂದು ಸೆಕ್ಷನ್ ಇಷ್ಟ ಆಯ್ತಾ, ಈ ಥರ ಅವ್ರಿಗೆ ಕೌಂಟ್ರ್ ಕ್ವಶನ್ ಕೇಳ್ರಿ. ಇದರಿಂದ ಏನಾಗ್ತೈತಿ, ಕಮ್ಯುನಿಕೇಷನ್ ಬೆಳಿತೈತಿ. ಮತ್ತು ಇನ್ನೊಂದೇನು ಮಾಡಿರಿ, ಯಾರು ಒಳ್ಳೆ ಕಮೆಂಟ್ಸ್ಗಳನ್ನು ಮಾಡ್ತಾರಲ್ಲ, ಯಾವ ಕಮೆಂಟಲ್ಲಿ ಒಳ್ಳೆ ಕಮ್ಯುನಿಕೇಷನ್
ಬಿಗಿನ್ ಆಗ್ತೈತಲ್ಲ ಆ ಕಮೆಂಟನ್ನು ಪಿನ್ ಮಾಡಿರಿ. ಇದರಿಂದ ಆ ಯಾರು ಕಮೆಂಟ್ ಮಾಡಿರ್ತಾರಲ್ಲ ಅವ್ರಿಗೊಂದು ಹೆಮ್ಮೆ ಅಂತ ಫೀಲ್ ಆಗ್ತೈತೆ. ಮತ್ತು ಒಂದು ಇಂಪಾರ್ಟೆಂಟ್, ನೀವು ಯಾವಾಗ ಈ ಕಮೆಂಟ್ಗಳಿಗೆ ರೆಸ್ಪಾಂಡ್ ಮಾಡ್ತಿರಲ್ಲ ಟ್ರೈ ಮಾಡಿರಿ ಆದಷ್ಟು ಕನ್ನಡದೊಳಗಡೆ ರೆಸ್ಪಾಂಡ್ ಮಾಡೋಕೆ. ಯಾಕಂದ್ರೆ ನಿಮ್ಮ ವಿಡಿಯೋಸ ಕನ್ನಡದೊಳಗೆ ಮಾಡಿದ್ದೀರಿ, ನೀವು ರೆಸ್ಪಾಂಡ್ ಏನಾದರೂ ಇಂಗ್ಲೀಷ್ ಒಳಗೆ ಮಾಡ್ಲಿಕ್ಕತ್ರಿ ಅಂದ್ರೆ ಇಟ್ ಡಸಂಟ್ ಮೇಕ್ ಸೆನ್ಸ್. ಸೊ ಅದಕ್ಕೋಸ್ಕರ ಏನು ಮಾಡಿರಿ, ಕನ್ನಡದೊಳಗಡೆ ಆದಷ್ಟು ರಿಪ್ಲೈ ಮಾಡೋಕೆ ಟ್ರೈ ಮಾಡಿರಿ. ಚಾಟ್ ಜಿ ಪಿ ಟಿ ಅವೆಲ್ಲ ಯೂಸ್ ಮಾಡ್ಕೊಡ್ರಿ. ನಿಮಗೆ ಸರಿಯಾದ ವರ್ಡ್ಸ್ಗಳು ಬರಲಿಲ್ಲ ಅಂದರೆ ಚಾಟ್ ಜಿ ಪಿ ಟಿ ಎಲ್ಲ ಯೂಸ್ ಮಾಡ್ಕೊಡ್ರಿ. ಇಂಗ್ಲೀಷನ್ನು ಅನುವಾದ ಮಾಡ್ಕೊಡ್ರಿ ಕನ್ನಡದೊಳಗಡೆ ಮತ್ತು ಓದ್ರಿ. ಹಂಗೆ ಕಾಪಿ ಪೇಸ್ಟ್ ಮಾಡಬೇಡ್ರಿ. ಬಟ್ ನಾನು ನಿಮಗೆ ಟ್ರಿಕ್ಸ್ ಹೇಳಾಕತ್ತೇನೆ. ಬಟ್ ಈ ಥರ ನೀವು ನಿಮ್ಮ ಕಮೆಂಟ್ಸ್ಗಳಿಗೆ ರೆಸ್ಪಾಂಡ್ ಮಾಡಿರಿ. ಇವಾಗ ನಿಮಗೆ ಗೊತ್ತಾಯಿತು ಯಾವ ಥರ ಒನ್ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಬೇಕು ಅಂತೇಳಿ. ಬಟ್ ಇವಾಗ ನೀವು ನಿಮ್ಮ ಎಂಟೈರ್ ಕಮ್ಯುನಿಟಿ ಅಂದರೆ ಎಂಟೈರ್ ಸಬ್ಸ್ಕ್ರೈಬರ್ ಬೇಸ್ ಜೊತೆ ಕಮ್ಯುನಿಕೇಟ್ ಮಾಡಬೇಕಂದ್ರೆ ಯಾವ ಥರ ಮಾಡ್ಬೇಕಾ? ಸೊ ಇದಕ್ಕೆ ನೀವು ಯೂಟ್ಯೂಬ್ದಾಗ ಕಮ್ಯುನಿಟಿ ಟ್ಯಾಬನ್ನು ಯೂಸ್ ಮಾಡಿಕೊಡ್ರಿ. ಈ ಕಮ್ಯುನಿಟಿ ಟ್ಯಾಬ್ ಭಾಳ ಪವರ್ಫುಲ್ ಟೂಲ್ ಐತಿ. ಇದನ್ನು ನೀವು ಫೇಸ್ಬುಕ್ ಥರ ಯೂಸ್ ಮಾಡ್ಕೋಬೋದು. ಇದರೊಳಗಡೆ ನೀವು ಫೋಟೋಸ್ ಹಾಕ್ಬೋದು, ಟೆಕ್ಸ್ಟ್ ಹಾಕ್ಬೋದು, ಪೋಲ್ಸ್ಗಳನ್ನು ಹಾಕ್ಬೋದು. ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ 3 ಥರ ಪೋಸ್ಟ್ಗಳನ್ನು ಒಂದು ವೀಕ್ ಒಳಗಡೆ ಹಾಕಿರಿ. 3ರಿಂದ 4 ಪೋಸ್ಟ್ಗಳನ್ನು ಹಾಕಬೇಕಾ. ಒಂದನೇದಾಗಿ ಪೋಲ್ಸ್ಗಳನ್ನು ಹಾಕಿರಿ. ಪೋಲ್ಸ್ ಒಳಗಡೆ ನೀವು ಏನು ಮಾಡ್ಬೋದು, ನೀವು ನಿಮ್ಮ ವ್ಯೂವರ್ಸ್ ಜೊತೆ ಕ್ವಶನ್ಸ್ಗಳನ್ನು ಕೇಳ್ಬೋದು. ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಯ್ತಾ, ಅಥವಾ ಯಾವ ಟಾಪಿಕ್ಸ್ ಒಳಗಡೆ ನಿಮ್ಗೆ ವಿಡಿಯೋಸ್ ಬೇಕಾಗೈತಿ, ನಿಮ್ಗೆ ಈ ವಿಡಿಯೋ ಒಳಗಡೆ ಏನು ಹಿಡಿಸ್ತು, ಏನು ಹಿಡಿಸ್ಲಿಲ್ಲ, ಈ ಥರ ಕ್ವಶನ್ಸ್ಗಳನ್ನು ನೀವು ಪೋಲ್ ಒಳಗಡೆ ಹಾಕ್ಬೋದು. ಮತ್ತು ನೀವು ಯಾವ ಟೈಮ್ ಒಳಗೆ ವಿಡಿಯೋಸ್ ನಿಮ್ಗೆ ಬೇಕಾಗಿದಾವಂತನೂ ನೀವು ಅವ್ರ ಹತ್ರ ಕೇಳ್ಕೊಬೋದು. ಸೊ ಇದರಿಂದ ಏನಾಗ್ತೈತಿ, ನಿಮ್ಗೆ ಐಡಿಯಾಸ್ ಕೂಡ ಜನ್ರೇಟ್ ಮಾಡೋಕ್ಕೆ ನಿಮ್ಮ ಪೋಲ್ಸಿಂದ ಅವಕಾಶ ಸಿಗ್ತೈತಿ. ಎರಡನೇದಾಗಿ ಬಿಹೈಂಡ್ ದ ಸೀನ್ ಫೋಟೋಸ್ಗಳನ್ನು ಕಮ್ಯುನಿಟಿ ಒಳಗಡೆ ಪೋಸ್ಟ್ ಮಾಡಿರಿ. ನೀವು ಫೇಸ್ಬುಕ್ ಒಳಗೆ ಯಾವ ಥರ ನಿಮ್ಮ ಫೋಟೋಸ್ಗಳನ್ನು ಕ್ಲಿಕ್ ಮಾಡಿ ಫೇಸ್ಬುಕ್ ಒಳಗಡೆ ಹಾಕ್ತಾರಲ್ಲ ಎಲ್ಲಾದರೂ ಹೋದಾಗ, ಅದೇ ಥರ ನೀವು ವರ್ಕ್ ಮಾಡುವಂಥ ನಿಮ್ಮ ವರ್ಕ್ ಸ್ಟೇಷನ್ ಏನೈತಲ್ಲ, ನೀವು ಯಾವ ಥರ ವೀಡಿಯೋಸ್ಗಳನ್ನು ರೆಕಾರ್ಡ್ ಮಾಡ್ತೀರಿ, ಯಾವ ಥರ ಎಡಿಟಿಂಗನ್ನು ಮಾಡ್ತೀರಿ, ಅವುಗಳನ್ನು ಫೋಟೋ ಕ್ಲಿಕ್ ಮಾಡಿ ನ್ಯಾಚುರಲ್ ಫೋಟೋಸ್ಗಳನ್ನು ಅಲ್ಲಿ ಹಾಕ್ಲಿಕ್ಕೆ ಶುರು ಮಾಡಿರಿ. ಇದರಿಂದ ಏನಾಗ್ತೈತಿ, ಅಥೆಂಟಿಸಿಟಿ ಬೆಳಿತೈತಿ. ಮೂರನೇದಾಗಿ ಟೀಸರ್ಗಳನ್ನು ಬಿಡ್ರಿ. ನಿಮ್ಮ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಒಂದಿನ ಮುಂಚೆ ಅಥವಾ ಯಾವತ್ತು ವಿಡಿಯೋ ಅಪ್ಲೋಡ್ ಆಗೋದಿರ್ತೈತಿಲ್ಲ ಆ ದಿನ ಬೆಳಿಗ್ಗೆ ಒಂದು ಟೀಸರ್ಗಳನ್ನು ಬಿಡ್ರಿ. ಇವತ್ತೇ ಈ ವಿಡಿಯೋನ ನಾವು ಲೈವ್ ಮಾಡಾಕತ್ತಿದ್ದೇವ ಅಂತೇಳಿ. ಸೊ ಇದರಿಂದ ವೀಕ್ಷಕರು ಅಂದರೆ ನಿಮ್ಮ ವ್ಯೂವರ್ಸಿಗೆ ಗೊತ್ತಾಗ್ತೈತಿ, ಓಕೆ ಈ ಟೈಮ್ ಒಳಗೆ ವಿಡಿಯೋ ಬರಾಕತ್ತೈತಿ, ನಾ ಆ ಟೈಮ್ ಒಳಗೆ ಈ ವಿಡಿಯೋನ ನೋಡ್ಬೋದು, ಅದರಿಂದ ಕಲಿಯಾಕೆ ನನಗೆ ಅವಕಾಶ ಸಿಗ್ತೈತಿ ಅಂತೇಳಿ. ಸೊ ಈ ಥರ ನೀವು ಪೋಸ್ಟ್ಗಳನ್ನು ಮತ್ತು ಕಮ್ಯುನಿಟಿ ಟ್ಯಾಬನ್ನು ಯೂಸ್ ಮಾಡಿಕೊಡ್ರಿ. ಸೊ ಇವಾಗ ನಿಮಗೆ ಗೊತ್ತಾಯಿತು ಎಂಟೈರ್ ಕಮ್ಯುನಿಟಿನ ಯಾವ ಥರ ಅಡ್ರೆಸ್ ಮಾಡಬೇಕು, ಅವ್ರ ಜೊತೆ ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು, ಯಾವ ಥರ ಐಡಿಯಾಸ್ಗಳನ್ನು ಬಿಲ್ಡ್ ಮಾಡಬೇಕು ಅಂತೇಳಿ ಗೊತ್ತಾಯ್ತು. ಬಟ್ ಇವಾಗ ಈ ವ್ಯೂವರ್ಸ್ ನಿಮ್ಮ ವಿಡಿಯೋಸ್ಗಳನ್ನು ನೋಡಲಿಕ್ಕೆ ಬರಾಕತ್ತಾರ ಅಂತೇಳಿ ನಿಮ್ಗೆ ಹೆಂಗೆ ಗೊತ್ತಾಗ್ತೈತಿ? ನಿಮ್ಗೆ ಏನಾದರೂ ಡೇಟಾ ಬೇಕಲ್ಲ, ಈ ಡೇಟಾ ಎಲ್ಲ ಎಲ್ಲಿ ಸಿಗ್ತೈತಿ? ಈ ಡೇಟಾ ಎಲ್ಲ ಸಿಗೋದ ಅನಾಲಿಟಿಕ್ಸಿಂದ. ಸೊ ಅನಾಲಿಟಿಕ್ಸ್ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಪಾರ್ಟ್ ಐತಿ ನಿಮ್ಮ ಯೂಟ್ಯೂಬ್ ಜರ್ನಿದ. ಸೊ ಇದನ್ನು ಯಾವ ಥರ ಚೆಕ್ ಮಾಡೋದು ಅಂತೇಳಿ ನಾವಿವಾಗ ಡಿಸ್ಕಸ್ ಮಾಡೋಣ. ನೀವು ಅನಾಲಿಟಿಕ್ಸನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ನೀವು ಯೂಟ್ಯೂಬ್ ಸ್ಟುಡಿಯೋನ ಯೂಸ್ ಮಾಡ್ಬೇಕು. ಯೂಟ್ಯೂಬ್ ಸ್ಟುಡಿಯೋ ಏನೈತೆ ಭಾಳ ಪವರ್ಫುಲ್ ಟೂಲ್ ಐತಿ. ಇದ್ರೊಳಗೆ ನಿಮ್ಮ ಎಂಟೈರ್ ನಿಮ್ದು ಏನು ಯೂಟ್ಯೂಬ್ ಜರ್ನಿ ಐತಿಲ್ಲ ಇದ್ರದ್ದು ಎಲ್ಲ ಅನಾಲಿಟಿಕ್ಸ್ ನಿಮ್ಗೆ ನೋಡೋಕೆ ಸಿಗ್ತೈತಿ. ನಿಮ್ಮ ಚಾನಲ್ ಶುರು ಆದಾಗಿಂದ ನೀವು ನೋಡಬೇಕಾಗಿರೋದು ವಾಚ್ ಟೈಮ್ ಚೆಕ್ ಮಾಡಿರಿ. ನಿಮ್ಮ ವಿಡಿಯೋಸ್ಗಳನ್ನು ಜನ ಎಷ್ಟು ಹೊತ್ತಿನ ತನಕ ನೋಡಾಕತ್ತಾರ, ಬೇಗ ಹೋಗತ್ತಾರನ, ಇಲ್ಲಾಂದರೆ ಯಾವ ಪಾರ್ಟ್ ಆಫ್ ದ ವಿಡಿಯೋನ ಜಾಸ್ತಿ ನೋಡಾಕತ್ತಾರ, ಯಾವ ವಿಡಿಯೋಸ್ಗಳನ್ನು ಜಾಸ್ತಿ ನೋಡಾಕತ್ತಾರ. ಸೊ ಈ ಥರ ಕ್ವಶನ್ಸ್ಗಳನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕೆ ಶುರು ಮಾಡಿರಿ. ಎರಡನೇದಾಗಿ ಆಡಿಯನ್ಸ್ ರಿಟೆನ್ಷನ್. ಸಪೋಸ್ ಥಿಂಕ್ ಮಾಡಿರಿ, ನಿಮ್ಮ ವಿಡಿಯೋಸ್ ತಮ್ನೇಲನ್ನು ನೋಡಿ 100 ಜನ ಕ್ಲಿಕ್ ಮಾಡಿದ್ರೆ, ಬಟ್ ಕ್ಲಿಕ್ ಮಾಡಿದ ತಕ್ಷಣ ಅವ್ರಿಗೆ ಎಷ್ಟೊತ್ತಿನ ತನಕ ನಿಮ್ಮ ವಿಡಿಯೋ ನೋಡಿದ್ರಲ್ಲ ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ಸೊ ಅವ್ರೇನಾದರೂ ಬೇಗ ಡ್ರಾಪ್ ಆಫ್ ಆದರು ಅಂದರೆ ನಿಮ್ಮ ಹುಕ್ ಸರಿ ಇರೋಂಗಿಲ್ಲ. ಅವ್ರೇನಾದರೂ 5-6 ನಿಮಿಷ ನೋಡಿದ್ರು, ಸಪೋಸ್ 10 ನಿಮಿಷದ ವಿಡಿಯೋ ಇತ್ತು ಅಂದರೆ 5-6 ನಿಮಿಷ ಏನಾದರೂ ನೋಡಿದ್ರೆ ಅಂದರೆ ನಿಮ್ಮ ಹುಕ್ ಚೆನ್ನಾಗಿ ವರ್ಕ್ ಆಗತ್ತೈತಿ, ವಿಡಿಯೋ ಒಳಗಡೆ ಅವ್ರಿಗೆ ವ್ಯಾಲ್ಯೂ ಕೂಡ ಸಿಗಾಕತ್ತೈತಿ, ಜನರಿಗೆ ಈ ವಿಡಿಯೋ ಇಷ್ಟ ಆಗೈತಿ. ಮತ್ತು ಆ ಒಂದು 5-6 ನಿಮಿಷದೊಳಗೆ ಏನು ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡಿದಾರಲ್ಲ ಅದ್ರ ಮೇಲೆ ಜಾಸ್ತಿ ವಿಡಿಯೋಸ್ ಮಾಡೋಕ್ಕೆ ನಿಮ್ಗೆ ಅವಕಾಶ ಐತಿ. ಮತ್ತು ಅದರೊಳಗೆ ನೀವು ಜಾಸ್ತಿ ವಿಡಿಯೋಸ್ಗಳನ್ನು ಮಾಡಲಿಕ್ಕೆ ಶುರು ಮಾಡಿರಿ. ಮೂರನೇದಾಗಿ ನೀವು CTR ಅನ್ನು ಚೆಕ್ ಮಾಡಿರಿ. CTR ಅಂದರೆ ಕ್ಲಿಕ್ ಥ್ರೂ ರೇಟ್. ಸಪೋಸ್ ಅನ್ಕೊಳ್ರಿ ನಿಮ್ಮ ತಮ್ನೇಲ್ ಏನಾದರೂ ಸರಿಯಾಗಿ ವರ್ಕ್ ಆಗತ್ತೈತೋ ಇಲ್ಲೋ ಅಂತೇಳಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ನೀವು CTR ಅನ್ನು ಟ್ರ್ಯಾಕ್ ಮಾಡ್ಬೇಕು. ಉದಾಹರಣೆಗೆ ಅನ್ಕೊಳ್ರಿ, ಯೂಟ್ಯೂಬ್ 100 ಜನಕ್ಕೆ ನಿಮ್ಮ ವಿಡಿಯೋನ ತೋರಿಸೈತಿ, ಅದರೊಳಗೆ ಏನಾದರೂ ಬರೀ ಒಬ್ಬ ಕ್ಲಿಕ್ ಮಾಡಿದ ಅಂದರೆ ನಿಮ್ಮ CTR ಬಂದು 1%. ಅದೇ ಏನಾದರೂ 10 ಜನ ಕ್ಲಿಕ್ ಮಾಡಿದ್ರಂದ್ರೆ 10%. 1% ಕ್ಲಿಕ್ ಆಯಿತು ಅಂದರೆ ಇದು ಬ್ಯಾಡ್ ಸಿಗ್ನಲ್, 10 ಜನ ಕ್ಲಿಕ್ ಮಾಡಿದ್ರೆ ಅಂದರೆ ಇದು ಗುಡ್ ಸಿಗ್ನಲ್. ಅದರಿಂದ ಗೊತ್ತಾಗ್ತೈತಿ ನಿಮ್ಮ ತಮ್ನೇಲ ಚೆನ್ನಾಗಿ ಡಿಸೈನ್ ಆಗಿತ್ತೋ ಇಲ್ಲೋ ಅಂತೇಳಿ. ಸೊ ಅದಕ್ಕೋಸ್ಕರ CTR ಅನ್ನು ಟ್ರ್ಯಾಕ್ ಮಾಡೋದನ್ನು ಮರಿಬೇಡ್ರಿ.
ಇದಷ್ಟೇ ಅಲ್ಲ, ನಿಮ್ಗೆ ಯೂಟ್ಯೂಬ್ ಸ್ಟುಡಿಯೋ ಒಳಗಡೆ ಇದನ್ನು ನೋಡಕ್ಕೆ ಸಿಗ್ತೈತಿ. ಯಾವ ಏಜಿನ ಜನ ನಿಮ್ಮ ವಿಡಿಯೋಸನ್ನು ನೋಡಕತ್ತಾರ, ಯಾವ ಲೊಕೇಶನಿಂದ ನೋಡಕತ್ತಾರ, ಯಾವ ಡೆಮೋಗ್ರಫಿಯಿಂದ ನೋಡಕತ್ತಾರ. ಸೊ ಇದರಿಂದ ನೀವು ನಿಮ್ಮ ವಿಡಿಯೋಸನ್ನು ಯಾವ ಥರ ಮಾಡ್ಬೇಕಂತೇಳಿ ಬಹಳಷ್ಟು ಐಡಿಯಾಸ್ಗಳನ್ನು ಜನ್ರೇಟ್ ಮಾಡ್ಬೋದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ನೀವು ಏನು ಟ್ರ್ಯಾಕ್ ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬರ್ ಗ್ರೋತ್. ಸಪೋಸ್ ಅನ್ಕೊಡ್ರಿ ನಿಮ್ಮ ಚಾನಲ್ ಒಳಗೆ ಇವಾಗ 50,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಬಟ್ ಲಾಸ್ಟ್ ವೀಕ್ ಬರೀ 100 ಹೊಸ ಸಬ್ಸ್ಕ್ರೈಬರ್ಸ್ ಬಂದಾರ ಅಂದ್ರೆ ಇಲ್ಲಿ ಏನೋ ಪ್ರಾಬ್ಲಮ್ ಐತಿ. ಯಾಕಂದ್ರೆ ನಿಮ್ಮ ಹತ್ರ ಆಲ್ರೆಡಿ 50,000 ಸಬ್ಸ್ಕ್ರೈಬರ್ಸ್ ಅದಾರ, ಬಟ್ ನೀವು ಲಾಸ್ಟ್ ವೀಕ್ ಒಳಗೆ ಏನು ಕಂಟೆಂಟ್ ಹಾಕಿದಾರಲ್ಲ ಅದರಿಂದ ಬರೀ 100 ಜನ ಅಷ್ಟೇ ಬಂದ್ರೆ ದೆನ್ ದರ್ ಇಸ್ ಸಮಥಿಂಗ್ ರಾಂಗ್. ಸೊ ನೀವು ನಿಮ್ಮ ಲಾಸ್ಟ್ ಏನೇನು ಮಾಡಿದ್ರಲ್ಲ ಲಾಸ್ಟ್ ವೀಕ್ ಒಳಗೆ ಅದನ್ನೆಲ್ಲ ರೀಲರ್ನ್ ಮಾಡಿ ನೆಕ್ಸ್ಟ್ ವಿಡಿಯೋ ಒಳಗಡೆ ನೀವು ಹೊಸ ಇಂಪ್ಲಿಮೆಂಟೇಷನ್ಸ್ಗಳನ್ನು ಮಾಡಬೇಕಾಗ್ತೈತಿ. ಇಲ್ಲಾಂದ್ರೆ ನಿಮ್ಮ ಡೌನ್ಫಾಲ ಶುರು ಆಗ್ತೈತಿ. ನೋಡ್ರಿ, ಇದು ಭಾಳ ಸಿಂಪಲ್ ಐತಿ ಅನಾಲಿಟಿಕ್ಸ್. ಪ್ರತಿ ವಾರ ಏನು ಮಾಡ್ರಿ, 1 ಅವರ್ ತಕ್ಕೊಡ್ರಿ. ಸಂಡೇ ಏನು ಮಾಡ್ರಿ, 1 ಅವರ್ ತಕ್ಕೊಡ್ರಿ. 1 ಅವರ್ ತಕ್ಕೊಂಡ ಚೆಕ್ ಮಾಡ್ರಿ ನೀವು ಎಷ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ರಿ, ಎಷ್ಟು ವಾಚ್ ಟೈಮ್ ಬಂತು, ರಿಟೆನ್ಷನ್ ಯಾವ ಥರ ಐತಿ, ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಬಂದರು, ಆಮೇಲೆ ಯಾವ್ಯಾವ ಕಮೆಂಟ್ಸ್ ಬಂದಿದಾವ, ಅದರಿಂದ ಏನಾದರೂ ಐಡಿಯಾಸ್ ಜನ್ರೇಟ್ ಆಗ್ತಾವನ, ಥಂಬ್ನೇಲ್ ಹೆಂಗೆ ವರ್ಕ್ ಆಗತೈತಿ, ಟೈಟಲ್ಸ್ ವರ್ಕ್ ಆಗಕತ್ತಾವನ, ಡಿಸ್ಕ್ರಿಪ್ಷನ್ ವರ್ಕ್ ಆಗತ್ತಾವನ, ರೆವೆನ್ಯೂ ಯಾವ ಥರ ಜನ್ರೇಟ್ ಆಗೈತಿ. ಈ ಥರ ಒಂದು 10-15 ಕ್ವಶನ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಇಷ್ಟ ಸಾಕು. ಇದರಿಂದನೇ ನೀವು 90% ಯೂಟ್ಯೂಬರ್ಸ್ಗಿಂತ ಮುಂದೆ ಇರ್ತಾರೆ. ಸೊ ಅನಾಲಿಟಿಕ್ಸನ್ನು ಟ್ರ್ಯಾಕ್ ಮಾಡೋದನ್ನು ಮರಿಬೇಡ್ರಿ, ಭಾಳ ಇಂಪಾರ್ಟೆಂಟ್. ಸೊ ಇವಾಗ ನಿಮ್ಮ ವ್ಯೂವರ್ಸ್ ಬಗ್ಗೆ ನಿಮಗೆ ಗೊತ್ತಾಯ್ತು. ಲಾಯಲ್ ಕಮ್ಯುನಿಟಿ ಯಾವ ಥರ ಬಿಲ್ಡ್ ಮಾಡ್ಬೇಕು, ಎಲ್ಲರನ್ನೂ ಯಾವ ಥರ ಅಡ್ರೆಸ್ ಮಾಡ್ಬೇಕು, ಕಮೆಂಟ್ಸ್ಗಳಿಗೆ ಯಾವ ಥರ ರೆಸ್ಪಾಂಡ್ ಮಾಡ್ಬೇಕು, ಆಮೇಲೆ ಅನಾಲಿಟಿಕ್ಸ್ ಕೂಡ ಯಾವ ಥರ ನೋಡಬೇಕು ಅಂತ ಗೊತ್ತಾಯ್ತು. ಬಟ್ ಒಂದು ಥಿಂಗ್ ಅರ್ಥ ಮಾಡ್ಕೊಡ್ರಿ, ಯೂಟ್ಯೂಬ್ ಪ್ರತಿ ವರ್ಷ ಚೇಂಜ್ ಹಾಕ್ಕೊಂತಿರ್ತೈತಿ, ಅಲ್ಗಾರಿದಮ್ ಚೇಂಜ್ ಹಾಕ್ಕೊಂತಿರ್ತೈತಿ. ಅದೇ ಏನಾದರೂ ನಾಳೆ ಯೂಟ್ಯೂಬ್ ಶಟ್ ಡೌನ್ ಆಯಿತು ಅಂದ್ರೆ ಆಗಂಗಿಲ್ಲ. ಬಟ್ ಆಯಿತು ಅಂದ್ರೆ ಯೂಟ್ಯೂಬ್ ಏನಾದರೂ ನಿಮ್ಮ ಚಾನಲನ್ನು ಡಿಲೀಟ್ ಮಾಡಿತು ಅಂದ್ರೆ ಅವಾಗ ಏನು ಮಾಡ್ತೀರಿ? ಇದಕ್ಕೋಸ್ಕರ ಒಂದು ಯೂಟ್ಯೂಬ್ ಹೊರಗಡೆ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡೋದು ಭಾಳ ಇಂಪಾರ್ಟೆಂಟ್. ಇದಕ್ಕೋಸ್ಕರನೇ ನೀವು ವಾಟ್ಸಪ್ ಕಮ್ಯುನಿಟಿ, ಟೆಲಿಗ್ರಾಮ್ ಕಮ್ಯುನಿಟಿಗಳನ್ನು ಬಿಲ್ಡ್ ಮಾಡಿರಿ. ಇದು ಭಾಳ ಇಂಪಾರ್ಟೆಂಟ್. ಹಾಗಾದರೆ ಈ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಕಮ್ಯುನಿಟಿಗಳನ್ನು ಯಾವ ಥರ ಬಿಲ್ಡ್ ಮಾಡಬೇಕು, ಅಲ್ಲಿ ಜನ ಎದಕ್ಕೆ ಬರ್ತಾರೆ? ಯಾಕಂದ್ರೆ ನಾನು ಏನು ವಿಡಿಯೋಸ್ ಎಲ್ಲ ಹಾಕಕತ್ತಿಲ್ಲಲ್ಲ, ಎದಕ್ಕೆ ಬರ್ತಾರೆ ನೋಡಿರಿ. ಇದಕ್ಕೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸನ್ನು ಫಾಲೋ ಮಾಡಿರಿ. ನಿಮ್ಮ ಚಾನಲ್ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ಗಳನ್ನು ಓಪನ್ ಮಾಡಿ ಇಟ್ಕೊಡ್ರಿ. ಅದರೊಳಗಡೆ ಏನು ಮಾಡಿರಿ, ಯಾರು ಆ ಒಂದು ಚಾನಲ್ಗಳಿಗೆ ಜಾಯಿನ್ ಆಗ್ತಾರಲ್ಲ ಅವರಿಗೆ ಅರ್ಲಿ ಆ್ಯಕ್ಸೆಸ್ ಕೊಡ್ರಿ. ವಿಡಿಯೋಸನ್ನು ಪಬ್ಲಿಕ್ ಮಾಡೋದಕ್ಕಿಂತ ಮುಂಚೆ ಇವರಿಗೆ ಅರ್ಲಿ ಆ್ಯಕ್ಸೆಸ್ ಕೊಡ್ರಿ. ಅವರಿಗೆ ಡೈಲಿ ಇನ್ಸೈಡರ್ ಇನ್ಫಾರ್ಮೇಷನನ್ನು ಕೊಡ್ರಿ. ಅವ್ರ ಹತ್ರ ಕ್ವಶನ್ಸ್ಗಳನ್ನು ಕೇಳ್ರಿ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಶುರು ಮಾಡಿರಿ. ಇದರಿಂದ ಏನಾಗ್ತೈತಿ, ಅಲ್ಲಿಂದ ಜನ ಯೂಟ್ಯೂಬಿಂದ ಜನ ಏನು ಮಾಡ್ತಾರೆ, ಓಕೆ ಇಲ್ಲಿ ಬರೋದಕ್ಕಿಂತ ಮುಂಚೆ ಇನ್ಸೈಡರ್ ಇನ್ಫಾರ್ಮೇಷನ್ ಬೇರೆ ಕಡೆ ಸಿಗತೈತಿ. ವಾಟ್ಸಪ್ ಕಮ್ಯುನಿಟಿ ಮತ್ತು ಟೆಲಿಗ್ರಾಮ್ ಕಮ್ಯುನಿಟಿ ಒಳಗೆ ಇದು ಕ್ಲೋಸ್ಡ್ ಕಮ್ಯುನಿಟಿ ಇರ್ತೈತೆ. ಸೊ ನಿಮ್ಮ ಯೂಟ್ಯೂಬ್ ಒಳಗಡೆ 1,00,000 ಸಬ್ಸ್ಕ್ರೈಬರ್ಸ್ ಇದ್ರು ಅಂದರೆ ಇಲ್ಲಿ ಬರೀ 10,000 ಜನ ಅಷ್ಟೇ ಇರ್ತಾರೆ. ಸೊ ಸಣ್ಣ ಕಮ್ಯುನಿಟಿಯನ್ನು ಇಟ್ಕೊಡ್ರಿ, ಅವ್ರ ಜೊತೆ ಎಂಗೇಜ್ ಆಗ್ರಿ. ಮತ್ತು ಯಾವಾಗ ಹೊಸ ವಿಡಿಯೋಸನ್ನು ಮಾಡ್ತಿರಲ್ಲ ಅವಾಗ ಇಲ್ಲಿ ಈ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಕಮ್ಯುನಿಟಿಗಳೊಳಗಡೆ ಮೊದಲು ಹಾಕ್ರಿ. ಇದರಿಂದ ನಿಮ್ಮ ವಾಚ್ ಟೈಮ್, ರಿಟೆನ್ಷನ್, ಕ್ಲಿಕ್ ಥ್ರೂ ರೇಟ್ ಎಲ್ಲ ಬೆಳಿತೈತಿ. ಸೊ ಇವಾಗ ನಿಮ್ಗೆ ಒಂದು ಫೇರ್ ಅಂಡರ್ಸ್ಟ್ಯಾಂಡಿಂಗ್ ಬಂತ ಯಾವ ಥರ ನೀವು ವಾಟ್ಸಪ್ ಕಮ್ಯುನಿಟಿಗಳನ್ನು ಕೂಡ ಬಿಲ್ಡ್ ಮಾಡಬೇಕಾ ಯೂಟ್ಯೂಬ್ ಹೊರಗಡೆ, ಸೊ ದ್ಯಾಟ್ ನಿಮ್ಮ ಕಮ್ಯುನಿಟಿ ಯಾವತ್ತೂ ನಿಮ್ಮ ಜೊತೆನ ಲೈಫ್ ಲಾಂಗ್ ಬರಬೇಕು ಅಂತೇಳಿ. ಬಟ್ ಇವಾಗ ಸಕ್ಸಸ್ಫುಲ್ ಕ್ರಿಯೇಟರ್ಗೆ ಮತ್ತು ಗ್ರೇಟ್ ಕ್ರಿಯೇಟರ್ಗೆ ಏನು ಡಿಫ್ರೆಂಟ್ ಐತಿ ಗೊತ್ತೈತೇನೆ? ಫೀಡ್ಬ್ಯಾಕ್. ಭಾಳಷ್ಟು ಜನ ಯೂಟ್ಯೂಬರ್ದನ್ನ ಕಮೆಂಟ್ಸ್ ನೋಡಿದ್ದೇನೆ. ಭಾಳಷ್ಟು ಜನ ಅವ್ರು ಏನು ಮಾಡ್ತಾರೆ, ಯಾರಾದರೂ ಒಬ್ಬರು ಅವ್ರನ್ನ ಕ್ರಿಟಿಸೈಸ್ ಮಾಡಿದ್ರು ಅಂತ ಅಂದ್ಕೊಡ್ರಿ, ಅಥವಾ ಯೂಟ್ಯೂಬ್ ಅವ್ರ ವಿಡಿಯೋ ಮೇಲೆ ಕ್ರಿಟಿಸೈಸ್ ಮಾಡಿದ್ರು ಅಂದ್ರೆ ಇವರು ಸಡನ್ನಾಗಿ ಡಿಫೆನ್ಸ್ ಮಾಡೋಕೆ ಹೋಗ್ತಾರೆ. ಡಿಫೆನ್ಸ್ ಯಾವತ್ತೂ ಮಾಡೋಕೆ ಹೋಗ್ಬೇಡ್ರಿ. ನೋಡಿರಿ, ಭಾಳ ಸಿಂಪಲ್ ಇರ್ತೈತಿ. ಈಗ ಅವ್ರು ಎದಕ್ಕೆ ಹೇಳಾಕತ್ತಾರ, ಅವ್ರು ನಿಮಗೆ ಏನೋ ಒಂದು ಕಮೆಂಟ್ ಮಾಡಾಕತ್ತಾರಲ್ಲ ಅದನ್ನು ಎದಕ್ಕೆ ಕಮೆಂಟ್ ಮಾಡಾಕತ್ತಾರ, ಅವ್ರು ಆ ವಿಡಿಯೋ ಒಳಗೆ ಒಂದು ಫೈಂಡಿಂಗನ್ನು ಮಾಡಿದಾರ, ಅದಕ್ಕೋಸ್ಕರನ ಅವ್ರು ನಿಮ್ಗೆ ಹೇಳಾಕತ್ತಾರ. ಯಾವತ್ತು ನಿಮ್ಗೆ ಕ್ರಿಟಿಕ್ಸ್ ಬರ್ತಾವಲ್ಲ, ಯಾವಾಗ ನಿಮ್ಮ ಕಂಟೆಂಟ್ ಮೇಲೆ ಕ್ರಿಟಿಕಲ್ ಕಮೆಂಟ್ಸ್ ಬರ್ತಾವಲ್ಲ ಅವುಗಳನ್ನು ಅಕ್ಸೆಪ್ಟ್ ಮಾಡಿರಿ. ಅದೇನಾದರೂ ತಪ್ಪಿದ್ರೆ ನಿಮಗೂ ಏನಾದರೂ ಅನ್ನಿಸ್ತು, ಈಗ ಸಪೋಸ್ ಯಾರು ಅಂದರೆ ಈ ಪಾರ್ಟ್ ಒಳಗೆ ನೀವು ಇದನ್ನು ಹೇಳಬಾರ್ದಿತ್ತು, ಆ್ಯಕ್ಚುಲಿ ಬೇರೆ ಥರ ಎಕ್ಸ್ಪ್ಲೇನ್ ಮಾಡಬೇಕಿತ್ತು, ಯಾರಾದರೂ ಫೈಂಡ್ ಔಟ್ ಮಾಡಿ ಇದನ್ನು ಕಮೆಂಟ್ ಮಾಡಿದ್ರು ಅಂದರೆ ನೀವು ಅದನ್ನು ವಿಡಿಯೋ ನೋಡಿರಿ. ನಿಮಗೂ ಅದು ಕಮೆಂಟ್ ಏನು ಹಾಕಿದಾರಲ್ಲ ಅದ್ರ ಬಗ್ಗೆ ಓಕೆ ಇದು ಕರೆಕ್ಟ್ ಐತಿ ಇವ್ರು ಹೇಳೋದು ಅಂತ ಅನಿಸ್ತಂದ್ರೆ ಪಬ್ಲಿಕ್ಲಿ ಅಕ್ಸೆಪ್ಟ್ ಮಾಡಿರಿ. ಇದರಿಂದ ಏನಾಗ್ತದೆ ಅಂತ ಕೇಳ್ರಿ, ನೀವು ಯಾವಾಗ ಪಬ್ಲಿಕ್ಲಿ ನಿಮ್ಮ ತಪ್ಪುಗಳನ್ನು ಅಕ್ಸೆಪ್ಟ್ ಮಾಡ್ತಾರಲ್ಲ ಜನ ನಿಮ್ಮನ್ನು ಮೆಚ್ತಾರೆ. ಅವ್ರು ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗಂಗಿಲ್ಲ. ನಿಮ್ಮ ಲಾಯಲ್ಟಿ ಗೊತ್ತಾಗ್ತದೆ ಜನಕ್ಕೆ. ಸೊ ಅದಕ್ಕೋಸ್ಕರ ಯಾವತ್ತೂ ಡಿಫೆನ್ಸಿವ್ ಆಗಕ್ಕೆ ಹೋಗ್ಬೇಡ್ರಿ. ಮತ್ತು ಏನಾದರೂ ಇವಾಗ ಒಬ್ಬೊಬ್ಬರು ಇರ್ತಾರೆ, ಯಾರಾದರೂ ಒಬ್ಬರು ನಿಮಗೆ ಕೆಟ್ಟದ ಬಯಸ್ಬೇಕಂತೇಳಿ ಏನಾದರೂ ಕಮೆಂಟ್ ಮಾಡಿದ್ರು ಅಂತ ತಿಳ್ಕೊಡ್ರಿ. ನಿಮ್ಮನ್ನು ಡಿಫೆನ್ಸ್ ಮಾಡಬೇಕು ಅಂತೇಳಿ
ನಿಮ್ಮನ್ನು ಉರಿಸ್ಬೇಕಂತೇಳಿ ಮಾಡಿದ್ರು ಅಂತ ಅನ್ಕೊಡ್ರಿ. ಆ ಟೈಮ್ ಒಳಗೆ ಏನು ಮಾಡಿರಿ, ಅಂಥ ಕಮೆಂಟ್ಗಳನ್ನ ಡಿಲೀಟ್ ಮಾಡಿರಿ ಮತ್ತು ಅವ್ರನ್ನ ಇಗ್ನೋರ್ ಮಾಡಿರಿ, ಅವ್ರನ್ನ ಬ್ಲಾಕ್ ಮಾಡಿಬಿಡ್ರಿ. ಈ ಥರ ಮಾಡಿರಿ. ನಿಮ್ಮ ಲಾಯಲ್ ಕಮ್ಯುನಿಟಿ ಜೊತೆ ನೀವು ಚೆನ್ನಾಗಿರ್ರಿ. ಯಾರಾದರೂ ಟಾರ್ಗೆಟ್ ಮಾಡಕತ್ತಿದ್ರು ಅಂದರೆ ಬಿಡಬೇಡ್ರಿ, ಅವ್ರನ್ನ ಡಿಲೀಟ್ ಮಾಡಿರಿ ಮತ್ತು ಅವ್ರ ಜೊತೆ ಡಿಫೆನ್ಸ್ ಮಾಡಕ್ಕೆ ಹೋಗ್ಬೇಡ್ರಿ. ಅವ್ರೂ ಏನು ಮಾಡಿರಿ, ಟಾರ್ಗೆಟ್ ಮಾಡಕತ್ತಿದ್ರು ಅಂದ್ರೆ ಅವ್ರನ್ನ ಬ್ಲಾಕ್ ಮಾಡಿರಿ, ಅವ್ರ ಕಮೆಂಟ್ಸ್ಗಳನ್ನು ಡಿಲೀಟ್ ಮಾಡಿಬಿಡ್ರಿ. ನೀವು ನಿಮ್ಗೆ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಯಾರು ಕೊಡಾಕತ್ತಾರಲ್ಲ ಅವ್ರನ್ನ ಅಕ್ಸೆಪ್ಟ್ ಮಾಡಿರಿ. ಇದರಿಂದ ನಿಮ್ಮ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಬೆಳಿತೈತಿ ಮತ್ತು ಲಾಯಲ್ ಕಮ್ಯುನಿಟಿ ಕ್ರಿಯೇಟ್ ಆಗ್ತೈತಿ. ಆಲ್ ರೈಟ್, ಇವಾಗ ನೀವು ನಿಮ್ಮ ಕಮ್ಯುನಿಟಿ ಮಾತುಗಳನ್ನು ಕೇಳಾಕತ್ತೀರಿ, ಕಮ್ಯುನಿಟಿ ಜೊತೆ ಕಮ್ಯುನಿಕೇಟ್ ಮಾಡಾಕತ್ತೀರಿ, ಅವ್ರಿಗೆ ಬೇಕಾಗಿರುವಂಥ ವಿಡಿಯೋಗಳನ್ನು ನೀವು ಜನ್ರೇಟ್ ಮಾಡಾಕತ್ತೀರಿ ಅಥವಾ ಅಪ್ಲೋಡ್ ಮಾಡಾಕತ್ತೀರಿ ಎವ್ರಿ ಟೈಮ್. ಬಟ್ ಇವಾಗ ಎಲ್ಲ ಕಮ್ಯುನಿಟಿಗಳು ಈ ಥರ ಮಾಡತ್ತಾರ, ಎಲ್ಲ ಯೂಟ್ಯೂಬರ್ಸ್ ಇದೇ ಥರ ಮಾಡ್ತಾರೆ. ನಿಮ್ಮ ಕಮ್ಯುನಿಟಿ ಒಳಗಡೆ ಏನು ಡಿಫ್ರೆನ್ಸ್ ಐತಿ? ಸೊ ಆ ಡಿಫ್ರೆನ್ಸನ್ನು ತೋರಿಸೋದಕ್ಕೋಸ್ಕರ ನೀವು ಇನ್ಸೈಡರ್ ಕಲ್ಚರನ್ನು ಬಿಲ್ಡ್ ಮಾಡಿರಿ. ಇನ್ಸೈಡರ್ ಕಲ್ಚರ್ ಅಂದರೆ ಏನಂದರೆ ನಮ್ಮ ಮಂದಿ, ನಮ್ಮವರ, ನಿಮ್ಮ ಮನ್ಯಾಗಿನವ್ರು ನೀವು ಹೆಂಗೆ ನೋಡ್ಕೋತಾರಲ್ಲ ಆ ಥರ ನಿಮ್ಮ ಕಮ್ಯುನಿಟಿಗಳನ್ನು ಟ್ರೀಟ್ ಮಾಡೋಕ್ಕೆ ಶುರು ಮಾಡಿರಿ. ಭಾಳ ಸಿಂಪಲ್ ಐತಿ. ಏನು ಮಾಡಿರಿ, ನಿಮ್ಮ ಕಮ್ಯುನಿಟಿಗೆ ಒಂದು ಹೆಸರನ್ನು ಕೊಡ್ರಿ. ಈಗ ನಾರ್ಮಲಿ ಕಮ್ಯುನಿಟಿ ಅನ್ನೋದ್ರೊಳಗೆ ಏನು ಅರ್ತಿಲ್ಲ. ನಿಮ್ಮ ಕಮ್ಯುನಿಟಿಗೆ ಒಂದು ಹೆಸರು ಕೊಡ್ರಿ. ಇವಾಗ ಸಪೋಸ್ ನಿಮ್ಮ ಚಾನಲ್ ಏನಾದರೂ ಪರ್ಸನಲ್ ಫೈನಾನ್ಸ್ ಚಾನಲ್ ಐತಿ ಅಂತ ಅನ್ಕೊಡ್ರಿ. ಇವಾಗ ಅವ್ರಿಗೆ ಸಿಂಪಲ್ ಆಗಿ ಕಮ್ಯುನಿಟಿ ಅಂತ ಕರೀದ್ರ ಬದಲಿ ನನ್ನ ಪರ್ಸನಲ್ ಫೈನಾನ್ಸ್ ಫ್ಯಾಮಿಲಿ ಅಂತ ಕರೀರಿ, ಕನ್ನಡ ಪರ್ಸನಲ್ ಫೈನಾನ್ಸ್ ಫ್ಯಾಮಿಲಿ ಅಂತ ಕರೀರಿ. ಸೊ ಈ ಥರ ನೀವು ಹೆಸರುಗಳನ್ನು ಕೊಟ್ಟರೆ ಅಂದರೆ ಅವ್ರಿಗೊಂದು ಸ್ಪೆಷಲ್ ಫೀಲ್ ಆಗ್ತದೆ. ಓಕೆ, ಇವರು ನಮ್ಮನ್ನು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರ ಅಂತೇಳಿ. ಮತ್ತು ನಿಮ್ಮ ಕಮ್ಯುನಿಟಿ ಏನೈತಲ್ಲ ಅವರಿಗೋಸ್ಕರ ಒಂದು ಸ್ವಲ್ಪ ಟೂಲ್ಸ್ಗಳನ್ನು ತೊಗೊಂಡು ಬರ್ರಿ. ಸಪೋಸ್ ಮಂಡೇ ನೀವು ಅವ್ರಿಗೊಂದು ಮೋಟಿವೇಶನ್ ಕೋಟ್ ಹಾಕ್ತೀರಿ, ಈ ಥರ ಇದು ಮಾಡಿರಿ. ಆಮೇಲೆ ಅವ್ರಿಗೋಸ್ಕರ Q&Aಗಳನ್ನು ಮಾಡಿರಿ. ಸ್ಪೆಸಿಫಿಕ್ ಕಮ್ಯುನಿಟಿಗೋಸ್ಕರನ ಮಾಡಿರಿ, ಸಬ್ಸ್ಕ್ರೈಬರ್ಸ್ಗೋಸ್ಕರ ಅಲ್ಲ, ನಿಮ್ಮ ಸ್ಪೆಸಿಫಿಕ್ ಕಮ್ಯುನಿಟಿಗೋಸ್ಕರನ ಮಾಡಿರಿ. ಅವ್ರಿಗೆ ಅವಾಗೇನು ಅನಿಸಿದ್ದು, ಓಕೆ ನನ್ನ ಸಲುವಾಗಿ ಇವ್ರು ಮಾಡಾಕತ್ತಾರಲ್ಲ, ನನಗೆ ಇವ್ರು ವ್ಯಾಲ್ಯೂ ಕೊಡಾಕತ್ತಾರಲ್ಲ, ನನಗೆ ಇವ್ರು ರೆಸ್ಪೆಕ್ಟ್ ಕೊಡಾಕತ್ತಾರಲ್ಲ ಅಂತ ಅವ್ರಿಗೆ ಆ ಥರ ಅನಿಸುತ್ತೆ. ಸೊ ಈ ಥರ ಡಿಫ್ರೆಂಟ್ ಟ್ಯಾಕ್ಟಿಕ್ಸ್ಗಳನ್ನು ನೀವು ಯೂಸ್ ಮಾಡಿರಿ ಅಥವಾ ಡಿಫ್ರೆಂಟ್ ಥಿಂಗ್ಸ್ಗಳನ್ನು ನಿಮ್ಮ ಕಮ್ಯುನಿಟಿಗೋಸ್ಕರ ತೊಗೊಂಡು ಬರ್ರಿ. ಮತ್ತು ಇನ್ನೊಂದು ಪಾಯಿಂಟ್ ನೀವೇನು ಮಾಡ್ಬೋದು ಅಂದರೆ, ನೀವು ನಿಮ್ಮ ಕಮ್ಯುನಿಟಿ ಮೆಂಬರ್ಸ್ಗಳನ್ನು ಸ್ಪಾಟ್ಲೈಟ್ ಮಾಡ್ಬೋದು. ಸಪೋಸ್ ಯಾರಾದರೂ ನಿಮ್ಮ ವಿಡಿಯೋಗೆ ಒಳ್ಳೆಯ ಕಮೆಂಟ್ ಮಾಡಿದ್ರೆ, ಒಳ್ಳೆಯ ಕಮ್ಯುನಿಕೇಷನನ್ನು ಮಾಡಿದ್ರೆ, ಅಥವಾ ನಿಮ್ಮ ಹಳೆಯ ಒಂದು ವಿಡಿಯೋನ ಫುಲ್ ಅನಲೈಸ್ ಮಾಡಿ ಅದ್ರ ಬಗ್ಗೆ ಏನಾದರೂ ಬರೆದಿದ್ರೆ ಅವರ ಈ ಒಂದು ಏನು ಕಮೆಂಟ್ಸ್ ಇರ್ತಾವಲ್ಲ ಇವುಗಳನ್ನು ನಿಮ್ಮ ನೆಕ್ಸ್ಟ್ ವಿಡಿಯೋ ಒಳಗಡೆ ಸ್ಪಾಟ್ಲೈಟ್ ಅಂತೇಳಿ ಒಂದು ಮಾಡಿರಿ. ಮತ್ತು ನಿಮ್ಮ ಕಮ್ಯುನಿಟಿ ಪೋಸ್ಟ್ಗಳ ಒಳಗಡೆ ಈ ಪೋಸ್ಟ್ಗಳನ್ನು ಹಾಕಿರಿ. ಇದರಿಂದ ಏನಾಗ್ತೈತಿ, ಯಾರ ಕಮೆಂಟ್ ಬರೆದಿರ್ತಾರಲ್ಲ ಅವ್ರಿಗೆ ಏನಾಗ್ತೈತಿ, ಇವರು ನನ್ನ ಕಮೆಂಟ್ಗಳನ್ನು ಓದಿದಾರ, ಇವರಿಗೆ ನನ್ನ ಕಮೆಂಟ್ ಇಷ್ಟ ಆಯಿತು, ನನಗೆ ಇವರು ರೆಸ್ಪೆಕ್ಟ್ ಕೊಡ್ತಾರ ಅಂತೇಳಿ ಅನಿಸ್ತೈತಿ. ಅವ್ರೊಬ್ಬರಿಗೆ ಅಲ್ಲ, ಈ ಥರ ನೀವು ಒಬ್ರದ್ದು ಮಾಡಿದ್ರಿ ಅಂದ್ರೆ ಮಿಕ್ಕಿದವ್ರು ಯಾರು ಇದೆಲ್ಲ ನೋಡ್ತಾರಲ್ಲ ಅವ್ರಿಗೂ ಅನಿಸ್ತೈತಿ, ಓಕೆ ನಾಳೆ ನನ್ನ ನಂಬರ್ ಬರ್ಬೋದಲ್ಲ, ನಾಳೆ ಇವ್ರ ವಿಡಿಯೋ ಒಳಗೆ ನನ್ನ ಕಮೆಂಟ್ ಫೀಚರ್ ಆಗ್ಬೋದಲ್ಲ ಅಂತೇಳಿ. ಸೊ ಇದರಿಂದ ಏನಾಗ್ತೈತಿ, ಒಂದು ಒಳ್ಳೆ ಕಮ್ಯುನಿಟಿ ಬೆಳಿತೈತಿ. ಕಮ್ಯುನಿಟಿ ಅಂದ್ರೇನು, ನಿಮ್ಮ ಸಬ್ಸ್ಕ್ರೈಬರ್ ಜೊತೆ ಒಂದು ಒಳ್ಳೆ ರಿಲೇಷನ್ಶಿಪ್ಪನ್ನು ಇಟ್ಕೊಳ್ಳೋದು ಕಮ್ಯುನಿಟಿ. ಇಷ್ಟು ಸಿಂಪಲ್ ವರ್ಡ್ಸ್ ಒಳಗೆ ಹೇಳ್ಬೇಕಂದ್ರೆ ನಿಮಗೆ ಇವಾಗ ಗೊತ್ತಾಯ್ತು ಇನ್ಸೈಡರ್ ಕಲ್ಚರ್ ಕೂಡ ಯಾವ ಥರ ಬಿಲ್ಡ್ ಮಾಡಬೇಕು ನಿಮ್ಮ ಕಮ್ಯುನಿಟಿಗಳ ಜೊತೆ ಅಂತ ಗೊತ್ತೈತೆ. ಬಟ್ ಆದರೆ ನೋಡ್ರಿ, ಥಿಂಕ್ ಮಾಡಿ ನೋಡ್ರಿ, ಕಮ್ಯುನಿಟಿ ಬಿಲ್ಡ್ ಮಾಡೋಕ್ಕೆ 3 ರಿಂದ 6 ತಿಂಗಳು ಹತ್ತೈತಿ. ಬಟ್ ಅದನ್ನು ಲಾಂಗ್ ಟರ್ಮ್ ತನಕ ತೊಗೊಂಡು ಹೋಗೋದೆ ವರ್ಷಗಳ ಗಟ್ಟಲೆ, 5 ವರ್ಷ 10 ವರ್ಷದ ತನಕ ನೀವು ಕಮ್ಯುನಿಟಿನ ನಿಮ್ಮ ಜೊತೆ ತೊಗೊಂಡು ಮಾಡೋದೇನಿತ್ತಲ್ಲ, ಇದು ಭಾಳ ದೊಡ್ಡ ಕೆಲಸ ಐತಿ. ಅದನ್ನು ಯಾವ ಥರ ಮಾಡೋದು ನೋಡ್ರಿ, ಮೊದಲನೇದಾಗಿ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿರಿ. ಯಾಕಂದರೆ ನಿಮ್ಮ ಕಮ್ಯುನಿಟಿ ಏನೈತಲ್ಲ, ನಿಮ್ಮ ಲಾಯಲ್ ಕಮ್ಯುನಿಟಿ ಏನೈತಲ್ಲ, ಅವರ ಪ್ರತಿ ವಾರ ನೀವು ಯಾವತ್ತು ವಿಡಿಯೋ ಅಪ್ಲೋಡ್ ಮಾಡ್ತೀರಿ ಅಂತೇಳಿ ವೇಟ್ ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಒಂದು ಡೇಟನ್ನು ಫಿಕ್ಸ್ ಮಾಡಿರಿ, ಒಂದು ಡೇಯನ್ನು ಫಿಕ್ಸ್ ಮಾಡಿರಿ. ಸೋಮವಾರ, ಮಂಗಳವಾರ, ಬುಧವಾರ, ಯಾವುದೇ ದಿನ, ಮಂಗಳವಾರ ಶುಕ್ರವಾರ ಅಷ್ಟೇ ಬೇಕಂತೇನಿಲ್ಲ, ಯಾವುದೇ ದಿನ ಮಾಡ್ಬೋದು. ನೀವು ಒಂದು ಡೇಯನ್ನು ಫಿಕ್ಸ್ ಮಾಡಿರಿ. ಆ ಡೇ ಒಳಗೆ ಟೈಮನ್ನು ಫಿಕ್ಸ್ ಮಾಡಿರಿ, ಎಷ್ಟು ಗಂಟೆಗೆ. ಸಪೋಸ್ ಬುಧವಾರ ದಿನ ಸಾಯಂಕಾಲ 6 ಗಂಟೆಗೆ, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಸಿಚುವೇಶನ್, ನೀವು ಯಾವುದೇ ಸಿಚುವೇಶನ್ ಒಳಗಿರಲಿ 6 ಗಂಟೆಗೆ ವಿಡಿಯೋಸ್ ಬರಲೇಬೇಕಾ. ಅದನ್ನು ಲಾಂಗ್ ಟರ್ಮ್ ಒಳಗೆ ಮಾಡಿರಿ. ಇದರಿಂದ ಬಾಂಡಿಂಗ್ ಬೆಳಿತೈತಿ. ನಿಮ್ಮ ಸಬ್ಸ್ಕ್ರೈಬರ್ಸ್ ಮತ್ತು ನಿಮ್ಮ ಲಾಯಲ್ ಕಮ್ಯುನಿಟಿ ಏನಿತ್ತಲ್ಲ ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತೈತಿ. ಎರಡನೇದಾಗಿ ವ್ಯಾಲ್ಯೂವನ್ನು ಮೊದಲು ಕೊಡ್ರಿ, ಆಮೇಲೆ ಸಪೋರ್ಟ್ ಕೇಳ್ರಿ. ಎಲ್ಲ ವಿಡಿಯೋ ಒಳಗೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳೋದು ದೊಡ್ಡ ಮಾತು. ಬಟ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳೋದಕ್ಕಿಂತ ಮುಂಚೆ ಅವ್ರಿಗೆ ವ್ಯಾಲ್ಯೂ ಕೊಡ್ರಿ. ವಿಡಿಯೋ ಒಳಗಡೆ ಅವ್ರಿಗೆ ಏನು ಬೇಕಲ್ಲ ಅದನ್ನು ಕೊಡ್ರಿ. ಕೊಟ್ಟ ತಕ್ಷಣ ನೀವು ಕೇಳಕ್ಕೆ ಅವ್ರು ತಮ್ಮದು ತಾವ ಸಬ್ಸ್ಕ್ರೈಬ್ ಮಾಡ್ತಾರೆ, ತಮ್ಮದು ತಾವ ನಿಮ್ಮ ಲಾಯಲ್ ಸಬ್ಸ್ಕ್ರೈಬರ್ ಆಗ್ತಾರೆ, ಲಾಯಲ್ ಕಮ್ಯುನಿಟಿ ಆಗ್ತಾರೆ. ಮೂರನೇದಾಗಿ ಯಾರು ರೆಗ್ಯುಲರ್ ಆಗಿ ಕಮೆಂಟ್ ಮಾಡ್ತಾರಲ್ಲ
ಅವರ ಹೆಸರುಗಳನ್ನು ಜ್ಞಾಪಕ ಇಟ್ಕೊಳ್ರಿ, ಅವ್ರಿಗೆ ಶೌಟೌಟ್ ಕೊಡ್ರಿ, ನಿಮ್ಮ ವಿಡಿಯೋಸ್ ಒಳಗಡೆ ಅವರ ಕಮೆಂಟ್ಗಳನ್ನು ಹೈಲೈಟ್ ಮಾಡಿರಿ. ಇದರಿಂದ ಅವ್ರಿಗೆ ಎನ್ಕರೇಜ್ಮೆಂಟ್ ಬರ್ತೈತಿ, ಇದರಿಂದ ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ ಬರ್ತೈತಿ ಮತ್ತು ಭಾಳಷ್ಟು ಜನ ಎನ್ಕರೇಜ್ ಆಗ್ತಾರೆ, ಭಾಳಷ್ಟು ಜನನು ಕಮೆಂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನಿಮ್ದು ಈ ಥರ ಇದರಿಂದ ಏನಾಗ್ತೈತಿ, ನಿಮ್ಮ ಕಮ್ಯುನಿಟಿ ಲಾಂಗ್ ಪೀರಿಯಡ್ ತನಕ ನಡ್ಕೊಂತ ಹೋಗ್ತೈತಿ. 4ನೇದಾಗಿ ಕ್ವಾರ್ಟರ್ಲಿ ನಿಮ್ಮ ಕಮ್ಯುನಿಟಿ ಜೊತೆ ಒಂದು ಫೀಡ್ಬ್ಯಾಕ್ ಸೆಷನನ್ನು ಮಾಡಿರಿ ಅಥವಾ ಒಂದು ಪೋಲನ್ನು ಹಾಕಿರಿ, ಕ್ವಶನ್ಸ್ಗಳನ್ನು ಕೇಳ್ರಿ. ನಿಮ್ಗೆ ಹೋದ ಕ್ವಾರ್ಟರ್ ಒಳಗಡೆ ಏನು ಹಿಡಿಸ್ತು, ಏನು ಹಿಡಿಸ್ಲಿಲ್ಲ, ನಿಮಗೆ ಯಾವ ಥರ ವಿಡಿಯೋಸ್ ಬೇಕು, ಯಾವ ಟಾಪಿಕ್ ಮೇಲೆ ನಿಮಗೆ ವಿಡಿಯೋಸ್ ಬೇಕಾಗಿದ್ದಾವೆ, ಅವರಿಗೆ ಒಂದಿಷ್ಟು ಆಪ್ಷನ್ಗಳ ಕೊಡ್ರಿ. ನಿಮ್ಗೆ ಎಜುಕೇಷನ್ ರಿಲೇಟೆಡ್ ಬೇಕಾಗಿದ್ದಾವೆ, ಪರ್ಸ್ನಲ್ ಫೈನಾನ್ಸ್ ಬೇಕಾಗಿತ್ತು, ವಿಡಿಯೋ ಎಡಿಟಿಂಗ್ ಬೇಕಾಗಿತ್ತು, ದುಡ್ಡು ಸೇವ್ ಮಾಡೋದ್ರ ಬಗ್ಗೆ ಬೇಕಾಗಿತ್ತು, ಯಾವುದ್ರ ಬಗ್ಗೆ ಬೇಕಾಗಿತ್ತು ಅದನ್ನು ಕೇಳ್ರಿ. ಇದರಿಂದ ನೀವು ಭಾಳಷ್ಟು ಐಡಿಯಾಸ್ಗಳನ್ನು ಜನ್ರೇಟ್ ಮಾಡ್ಬೋದು. ನಿಮಗೆ ಕಮ್ಯುನಿಟಿಗೆ ಏನು ಬೇಕಲ್ಲ ಅದನ್ನು ನೀವು ಮಾಡಬೇಕು, ಅವಾಗ ನೀವು ಭಾಳ ಎತ್ತರಕ್ಕೆ ಬೆಳಿತೀರಿ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲರೂ ಏನು ಮಾಡ್ತಾರೆ, ಎಲ್ಲ ಗ್ಲಾಮರಸ್ ಆಗಿರೋದನ್ನು ತೋರಿಸ್ತಾರೆ. ನನ್ನ ವಿಡಿಯೋದ ಬ್ಯಾಕ್ಗ್ರೌಂಡ್ ಚೆನ್ನಾಗಿರ್ತೈತಿ, ಎಲ್ಲ ಚಲೋ ಇರ್ತೈತಿ, ನಿಮ್ಮ ಮುಂದೆ ನೋಡೋಕೆ ನಾವೆಲ್ಲರೂ ಈ ಕ್ರಿಯೇಟರ್ಸ್ ಎಲ್ಲ ಒಂದು ಬೆಸ್ಟ್ ಲೈಫ್ ಎಂಜಾಯ್ ಮಾಡಕತ್ತಾರ ಅಂತ ಅನಿಸ್ತೈತಿ. ಬಟ್ ರಿಯಾಲಿಟಿ ಬೇರೆ ಇರ್ತೈತಲ್ಲ, ನಿಮ್ಮ ಹಿಂದೆ ಭಾಳಷ್ಟು ಪ್ರಾಬ್ಲಮ್ಸ್ ಇರ್ತಾವೆ. ನೀವು ಒಂದಿಷ್ಟು ಸಣ್ಣ ಸಿಸ್ಟಮ್ ತೊಗೊಂಡ್ರೆ ನಿಮ್ಮ ಯೂಟ್ಯೂಬ್ ಜರ್ನಿಯನ್ನು ಶುರು ಮಾಡಿದ್ರಿ, ನಿಮ್ಮ ಮೊಬೈಲಿಂದ ನೀವು ರೆಕಾರ್ಡಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ರಿ, ಸಣ್ಣ ಟ್ರೈಪಾಡನ್ನು ಯೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ಹತ್ರ ಸರಿಯಾಗಿ ಬ್ಯಾಕಪ್ ಇರಲಿಲ್ಲ, ಪವರ್ ಬ್ಯಾಕಪ್ ಇರಲಿಲ್ಲ, ನಿಮ್ಮ ಹತ್ರ ಸಿಸ್ಟಮ್ಸ್ ಇರಲಿಲ್ಲ. ಇವೆಲ್ಲ ಸ್ಟ್ರಗಲ್ಗಳು ಏನದಾವಲ್ಲ, ಇವುಗಳನ್ನು ನಿಮ್ಮ ಕಮ್ಯುನಿಟಿ ಜೊತೆ ಶೇರ್ ಮಾಡಿರಿ ಪೋಸ್ಟ್ಗಳ ಮುಖಾಂತರ. ಇದರಿಂದ ಲಾಯಲ್ಟಿ ಭಾಳ ಬೆಳಿತೈತಿ, ಜನರಿಗೆ ಗೊತ್ತಾಗ್ತೈತಿ ವಿಡಿಯೋ ಮಾಡೋದು ಬರೀ ಅಷ್ಟು ಈಸಿ ಇಲ್ಲ, ಇದ್ರ ಹಿಂದೆ ಭಾಳಷ್ಟು ಶ್ರಮ ಹೋಗ್ತೈತಿ ಅಂತೇಳಿ ಗೊತ್ತಾಗ್ತೈತಿ. ಮತ್ತು ಜನ ನಿಮ್ಮ ರಿಯಾಲಿಟಿಗೋಸ್ಕರ ಇಷ್ಟಪಡ್ಲಿಕ್ಕೆ ಶುರು ಮಾಡ್ತಾರೆ. ಮತ್ತು ಅವಾಗವಾಗ ಸರ್ಪ್ರೈಸ್ಲಿ ಒಂದೆರಡು ವಿಡಿಯೋಗಳನ್ನು ಹಾಕಿರಿ, ನಿಮ್ಮ ಲಾಗ್ಸ್ಗಳನ್ನು ಹಾಕಿರಿ. ಇವಾಗ ನಾರ್ಮಲ್ ಆಗಿ ನೀವು ಪರ್ಸನಲ್ ಫೈನಾನ್ಸ್ ಬಗ್ಗೆ ಅಥವಾ ಯೂಟ್ಯೂಬ್ ಬಗ್ಗೆ ವಿಡಿಯೋಸ್ ಮಾಡಕತ್ತಿದ್ರಿ ಅಂತ ಅನ್ಕೊಡ್ರಿ. ಒಂದಿನ ಏನು ಮಾಡಿರಿ, ಸಡನ್ ಆಗಿ ನೀವು ಎಲ್ಲೋ ಒಂದು ಟ್ರಿಪ್ ಹೋಗಿರ್ತಾರಲ್ಲ ಅದ್ರ ಬಗ್ಗೆ ಒಂದು ಸಡನ್ ಆಗಿ ಒಂದು ವಿಡಿಯೋ ಮಾಡಿ ಹಾಕಿರಿ. ಅವಾಗ ಕಮ್ಯುನಿಟಿಗೆ ಏನಾಗ್ತೈತಿ, ಸ್ವಲ್ಪ ಚೇಂಜಸ್ ಅನ್ನಿಸ್ತೈತಿ. ಇಲ್ಲಾಂದ್ರೆ ಸಡನ್ ಆಗಿ ಲೈವ್ ಬರ್ರಿ, ಅವ್ರಿಗೆ ಹೇಳ್ದನ ಸಡನ್ ಆಗಿ ಲೈವ್ ಬರ್ರಿ, ಅವಾಗ ಗೊತ್ತಾಗ್ತೈತಿ ನಿಮ್ದು ಲಾಯಲ್ ಕಮ್ಯುನಿಟಿ ಎಷ್ಟು ಜನ ಇದ್ದಾರೋ ಅಂತೇಳಿ. ಸಡನ್ ಆಗಿ ಎಷ್ಟು ಜನ ಬಂದ ನಿಮ್ಮ ವಿಡಿಯೋಸನ್ನು ಜಾಯ್ನ್ ಆಗ್ತಾರಂತ ಗೊತ್ತಾಗ್ತೈತಿ. ಸೊ ಅವ್ರ ಖುಷಿನೇ ಬೇರೆ ಇರ್ತೈತಿ. ನೀವು ಸಡನ್ ಆಗಿ ಈ ಥರ ಸರ್ಪ್ರೈಸಸ್ ಕೊಟ್ಟಾಗ ನೀವು ಇದನ್ನು ಕೂಡ ಮಾಡ್ಬೋದು. ನೀವು ಯಾವಾಗ ನಿಮ್ಮ ಯೂಟ್ಯೂಬ್ ಜರ್ನಿಯಿಂದ ಗ್ರೋ ಆಗ್ಲಿಕ್ಕೆ ಶುರು ಆಗ್ತಿರಲ್ಲ, 10,000 ಸಬ್ಸ್ಕ್ರೈಬರ್ಸ್, 20,000 ಸಬ್ಸ್ಕ್ರೈಬರ್ಸ್, 50,000, 1 ಲಕ್ಷ, ಬರೀ ಕಮ್ಯುನಿಟಿ ಪೋಸ್ಟ್ಗಳನ್ನು ಹಾಕ್ಬೇಡ್ರಿ. ಕಮ್ಯುನಿಟಿ ಪೋಸ್ಟ್ ಹಾಕೋದ್ರೊಳಗೆ ಮಜಾ ಇಲ್ಲ. ಯಾವಾಗ ನೀವು ನಿಮ್ಮ ಹೊಸ ಮೈಲ್ಸ್ಟೋನನ್ನು ರೀಚ್ ಆಗ್ತಾರಲ್ಲ, ಸಡನ್ ಆಗಿ ಲೈವ್ ಬರ್ರಿ. ಲೈವ್ ಬಂದಾಗ ಕಮ್ಯುನಿಟಿಗೆ ಲೈವ್ ಆಗಿ ಥ್ಯಾಂಕ್ ಯು ಹೇಳ್ರಿ. ಅವರಿಂದ ನೀವು ಇಲ್ಲಿದ್ರಿ, ಇಲ್ಲಿ ತನಕ ಬೆಳೆದಿರಿ ಅಂತ ಅದನ್ನು ಹೇಳ್ರಿ. ಅದರಿಂದ ಅವ್ರಿಗೆ ಖುಷಿ ಆಗ್ತೈತಿ. 9ನೇದಾಗಿ ನಿಮ್ಮ ಕಮ್ಯುನಿಟಿ ಜೊತೆ ಎಮೋಷ್ನಲ್ ಕನೆಕ್ಷನನ್ನು ಬೆಳೆಸ್ರಿ. ನೋಡಿರಿ, ವಿಡಿಯೋಸ್ ಎಲ್ಲ ಮಾಡ್ತೀರಿ, ನೀವು ಅವರಿಗೆ ಸೊಲ್ಯೂಷನ್ಸ್ ಕೊಡ್ತೀರಿ, ವ್ಯಾಲ್ಯೂಸ್ ಕೊಡ್ತೀರಿ, ಇದೆಲ್ಲ ಇರ್ತೈತಿ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಏನಿರ್ತೈತಿ ಗೊತ್ತಿತ್ತಾನ, ನೀವು ನಿಮ್ಮ ಲೈಫನ್ನು ಹಂಚ್ಕೋಬೇಕು, ಅವ್ರ ಲೈಫನ್ನು ಹಂಚ್ಕೋಬೇಕು. ಸೊ ಇದರಿಂದನೇ ನೀವು ನಾಳೆ ಇದರಿಂದನೇ ನೀವು ನಿಮ್ಮ ಕಮ್ಯುನಿಟಿಯನ್ನು ಲಾಂಗ್ ಟರ್ಮ್ ತನಕ ತೊಗೊಂಡು ಹೋಗ್ಬೋದು. ಯಾಕಂದರೆ ನೋಡಿರಿ, ಅವರು ತಮ್ಮ ಟೈಮನ್ನು ಸ್ಪೆಂಡ್ ಮಾಡಿ ನಿಮ್ಮ ವಿಡಿಯೋ ನೋಡಾಕತ್ತಾರೆ, ನೀವು ನಿಮ್ಮ ಲೈಫ್ನ ಟೈಮನ್ನು ಸ್ಪೆಂಡ್ ಮಾಡಿ ಅವ್ರಿಗೋಸ್ಕರ ವಿಡಿಯೋ ಮಾಡಾಕತ್ತೀರಿ. ಸೊ 2 ಜನ ಟೈಮನ್ನು ಸ್ಪೆಂಡ್ ಮಾಡಾಕತ್ತೀರಿ ಒಬ್ರಿಗೊಬ್ರಿಗೋಸ್ಕರ. ಸೊ ಅದಕ್ಕೋಸ್ಕರ ಎಮೋಷ್ನಲ್ ಅಟ್ಯಾಚ್ಮೆಂಟ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಅವಾಗವಾಗ ನಿಮ್ಮ ಪರ್ಸ್ನಲ್ ಸ್ಟೋರೀಸ್ಗಳನ್ನು ಶೇರ್ ಮಾಡಿರಿ. ಅನ್ಲೆಸ್ ನಾಟ್ ಭಾಳ ಪರ್ಸ್ನಲ್ಲ, ಬಟ್ ನಿಮ್ಮ ಜರ್ನಿ ಯಾವ ಥರ ಇತ್ತು, ಎಲ್ಲಿಂದ ಬಂದ್ರಿ, ಏನು ಸ್ಟ್ರಗಲ್ ಮಾಡಿದ್ರಿ, ಇಲ್ಲಿಗೆ ಬರಬೇಕಾದ್ರೆ ಅವರಿಂದ ಎಷ್ಟು ಹೆಲ್ಪ್ ಆಯ್ತು, ಈ ಥರ ಎಮೋಷ್ನಲ್ ಅಟ್ಯಾಚ್ಮೆಂಟ್ಗಳನ್ನು ಇಟ್ಕೊಳ್ರಿ. ನಾ ಇವಾಗ ನಿಮ್ಗೆ 9 ಸ್ಟೆಪ್ಸ್ಗಳನ್ನು ಹೇಳ್ಕೊಟ್ಟಿದ್ದೇನೆ. ಕಮ್ಯುನಿಟಿ ಯಾವ ಥರ ಬಿಲ್ಡ್ ಮಾಡಬೇಕು, ಲಾಯಲ್ ಕಮ್ಯುನಿಟಿ, ಕಮೆಂಟ್ಸ್ಗಳಿಗೆ ಯಾವ ಥರ ರೆಸ್ಪಾಂಡ್ ಮಾಡಬೇಕಾ, ಕಮ್ಯುನಿಟಿ ಪೋಸ್ಟ್ಗಳನ್ನು ಯಾವ ಥರ ಹಾಕಬೇಕಾ, ಅನಲಿಟಿಕ್ಸ್ ಯಾವ ಥರ ಮಾಡಬೇಕಾ, ಆಮೇಲೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಕಮ್ಯುನಿಟಿಗಳನ್ನು ಯಾವ ಥರ ಬಿಲ್ಡ್ ಮಾಡಬೇಕಾ ಅಂತೇಳಿ. ಇವಾಗ ಒಂದು ಲಾಸ್ಟ್ ಪಾಯಿಂಟ್ ಉಳಿದೈತಿ, ಸಸ್ಟೈನಬಿಲಿಟಿ. ನೋಡಿರಿ, ಇಷ್ಟೆಲ್ಲ ಮಾಡಿ ಇದನ್ನು ಸಸ್ಟೈನಬಲ್ ಮಾಡಬೇಕಂದ್ರೆ ನೀವೇನು ಮಾಡಬೇಕಂದ್ರೆ ಎಲ್ಲದಕ್ಕೂ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಕೂತ್ರೆ ಆಗಂಗಿಲ್ಲ. ಸೊ ನೀವು ಒಂದು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಇಟ್ಕೋಬೇಕಾಗ್ತೈತಿ. ನಿಮ್ಮ ಚಾನಲನ್ನು ಮೇಂಟೈನ್ ಮಾಡ್ಬೇಕಂದ್ರೆ ನಿಮ್ಮ ಚಾನಲ್ ಕಮೆಂಟ್ಸ್ಗಳನ್ನು ಮಾನಿಟರ್ ಮಾಡಿರಿ. ಯಾವುದು ಬ್ಯಾಡ್ ವರ್ಡ್ಸ್ ಕಮೆಂಟ್ ಏನಾದರೂ ಮಾಡಕತ್ತಿದ್ರಂದ್ರೆ ಅವ್ರನ್ನ ಬ್ಲಾಕ್ ಮಾಡಿರಿ, ಡಿಲೀಟ್ ಮಾಡಿರಿ. ಸ್ಪ್ಯಾಮ್ ಮಾಡೋಕೆ ಹೋಗ್ಬೇಡ್ರಿ, ರೆಸ್ಪೆಕ್ಟ್ಫುಲ್ಲಾಗಿ ಅವರಿಗೆ ರೆಸ್ಪಾಂಡ್ ಮಾಡಿರಿ. ಟಾಪಿಕ್ ಮೇಲೆ ರೆಸ್ಪಾಂಡ್ ಮಾಡಿರಿ, ಟಾಪಿಕ್ ಬಿಟ್ಟ ಬೇರೆ ಮಾತನ್ನು ಹೇಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನಿಮ್ಮ ಕಮೆಂಟ್ ಸೆಕ್ಷನ್ ಏನಾದರೂ ಟಾಕ್ಸಿಕ್ ಆಯಿತು ಅಂದರೆ ಜನ ಬಿಟ್ಟು ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಅದಕ್ಕೋಸ್ಕರ ಮಾಡ್ರೇಷನ್ ಭಾಳ ಇಂಪಾರ್ಟೆಂಟ್.
ಎರಡನೇದಾಗಿ ಮಲ್ಟಿ ಪ್ಲಾಟ್ಫಾರ್ಮನ್ನು ಬಿಲ್ಡ್ ಮಾಡಿರಿ. ಯೂಟ್ಯೂಬ್ ಒಳಗಡೆ ನಿಮ್ಮ ಆಡಿಯನ್ಸ್ ಇದ್ದಾರೆ, ಬಟ್ ಇದು ಬಿಟ್ಟು ಫೇಸ್ಬುಕ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್ ಇಲ್ಲೂ ಕೂಡ ನಿಮ್ಮ ಕಮ್ಯುನಿಟಿಯನ್ನು ಬಿಲ್ಡ್ ಮಾಡ್ಲಿಕ್ಕೆ ಶುರು ಮಾಡಿರಿ. ಭಾಳ ಇಂಪಾರ್ಟೆಂಟ್ ಮಲ್ಟಿ ಪ್ಲಾಟ್ಫಾರ್ಮ್ ಮಾಡೋದು. ಇವಾಗ ನಿಮಗೆ ಗೊತ್ತಾಯ್ತಾ ಈ 10 ಟ್ಯಾಕ್ಟಿಕ್ಸ್ ಮತ್ತು ಸ್ಟೆಪ್ಸ್ಗಳನ್ನು ಯೂಸ್ ಮಾಡಿಕೊಂಡು ಲಾಯಲ್ ಕಮ್ಯುನಿಟಿಯನ್ನು ಯಾವ ಥರ ಬಿಲ್ಡ್ ಮಾಡಬೇಕು ಅಂತೇಳಿ. ನೀವೇನಾದರೂ ಇದ್ರೊಳಗೆ ಅರ್ಧ ಏನಾದರೂ ನೀವು ಇಂಪ್ಲಿಮೆಂಟ್ ಮಾಡಿದ್ರು ಅಂದ್ರೆ ಕೂಡ ನಿಮ್ಮ ಚಾನಲ್ ಟ್ರಾನ್ಸ್ಫಾರ್ಮ್ ಆಗ್ತೈತಿ. ಆದ್ರೆ ಸ್ಟ್ರಾಂಗ್ ಕಮ್ಯುನಿಟಿ ಬಿಲ್ಡ್ ಮಾಡಬೇಕಾದ್ರೆ ಮತ್ತು ವಿಡಿಯೋ ಪ್ರೊಡಕ್ಷನ್ಸ್ಗಳನ್ನು ಸ್ಮೂತಾಗಿ ಮಾಡಬೇಕಂದ್ರೆ ಟೂಲ್ಸ್ಗಳು ಭಾಳ ಇಂಪಾರ್ಟೆಂಟ್ ಆಗ್ತಾವೆ. ಸೊ ಅದಕ್ಕೋಸ್ಕರ ನನ್ನ ನೆಕ್ಸ್ಟ್ ವಿಡಿಯೋ ಒಳಗಡೆ ನಾ ಡಿಸ್ಕಸ್ ಮಾಡಕತ್ತೇನೆ ಬೆಸ್ಟ್ ಟೂಲ್ಸ್ ಫಾರ್ 2026. ಕಂಪ್ಲೀಟ್ ಕನ್ನಡ ಕ್ರಿಯೇಟರ್ಸ್ಗೋಸ್ಕರ ಈ ಟೂಲ್ ಸ್ಟ್ಯಾಕನ್ನು ನಾನು ಡಿಸ್ಕಸ್ ಮಾಡಕತ್ತೀನಿ. ಇದ್ರೊಳಗೆ ನಾ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ಗಳನ್ನು ಕೂಡ ಫ್ರೀ ಟೂಲ್ಸ್ಗಳನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಡಾಕತ್ತೇನೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಈ ವಿಡಿಯೋ ಒಳಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿರಿ, ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ಮುಂದಿನ ವಿಡಿಯೋ ಒಳಗಡೆ ಮತ್ತೆ ಸಿಗ್ತೇನೆ. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್.